ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾಸ್ ರೆಸಿಪೀಸ್. ಇವತ್ತು ನಾನು ನನ್ನ ಸೊಸೆ ಇಬ್ಬರು ಸೇರ್ಕೊಂಡು ಇಸ್ಕಿದ ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀವಿ. ಅದಕ್ಕೆ ಬನ್ನಿ ಏನೇನು ಸಾಮಗ್ರಿಗಳು ಹಾಕಬೇಕು ಅದೆಲ್ಲ ತೋರಿಸ್ತೀವಿ. ಇಸ್ಕಿದ ಅವರೆಕಾಳು, ಟೊಮೆಟೊ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಒಗ್ಗರಣೆಗೆ, ಕೊತ್ತಂಬರಿ ಸೊಪ್ಪು, ಆಲೂಗೆಡ್ಡೆ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಗಸಗಸೆ, ಗರಂ ಮಸಾಲ, ಅರಿಶಿನ ಪುಡಿ, ತೆಂಗಿನಕಾಯಿ, ಈರುಳ್ಳಿ. ಇವಾಗ ಮಸಾಲ ರುಬ್ಕೊಳ್ಬೇಕು. ಅದಕ್ಕೇನೇನು ಬೇಕು ಅಂತ ಇವಾಗ ನಾವು ತೋರಿಸ್ತೀವಿ ಬನ್ನಿ. ಇದರಲ್ಲಿ 1 ಕಪ್ಪು ತೆಂಗಿನಕಾಯಿ, 2 ಈರುಳ್ಳಿ. ಪೂಜಾ ಜಾಸ್ತಿ ಕಟ್ ಮಾಡಿಬಿಟ್ಟಿದ್ದಾಳೆ, ಹಂಗಾಗಿ ಎಷ್ಟು ಬೇಕೋ ಇದು 2 ಈರುಳ್ಳಿ ಮಾತ್ರ ಹಾಕ್ಕೊತಾ ಇದ್ದೀನಿ. ಪೂಜಾ ಜಾಸ್ತಿ ಕಟ್ ಮಾಡಿಬಿಟ್ಟಿದ್ದಾಳೆ, ಅದಕ್ಕೆ 2 ಟೊಮೆಟೊ ಹಾಕ್ತೀನಿ. ಸ್ಪೂನ್ ಖಾರದ ಪುಡಿ, ಸ್ಪೂನ್ ಧನಿಯಾ ಪುಡಿ. ಇದಕ್ಕೆ ಇಸ್ಕಿದ ಅವರೆಕಾಳಿಗೆ ಗಸಗಸೆ ಹಾಕಬೇಕು. ಹಂಗಾಗಿ ಇದನ್ನು ನಾನು ಫಸ್ಟೇ ಏನು ಮಾಡ್ತೀನಿ ಅಂದರೆ ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಬೇಕಾದಾಗ ಎತ್ತಿ ಹಾಕ್ಕೊಳ್ಳೋದು ಎಷ್ಟು ಬೇಕೋ ಅಷ್ಟು. ಇದೆಷ್ಟು ಸ್ಪೂನ್ ಇದು? ಇದು 1 ಸ್ಪೂನು. 1 ಸ್ಪೂನ್ ಹಾಕು. ಇದಕ್ಕೆ ಕೊತ್ತಂಬರಿ, 1 ಹಿಡಿ ಕೊತ್ತಂಬರಿ. ಇವಾಗ ಇಷ್ಟು ಐಟಮ್ಸನ್ನು ಹಾಕ್ಬಿಟ್ಟು ರುಬ್ಕೊಳ್ಬೇಕು ನಾವು. ಆಮೇಲೆ ರುಬ್ಬಿಟ್ಟು ತೋರಿಸ್ತೀವಿ. ಇವಾಗ ಮಸಾಲ ರುಬ್ಕೊಂಡಿದ್ದೀವಿ ನೋಡಿ. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀವಿ. ಆಯಿಲು, ಒಗ್ಗರಣೆಗೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕಬೇಕು. ಇವಾಗ ಸ್ವಲ್ಪ 1/4 ಸ್ಪೂನು 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ಸ್ಪೂನ್ ಹಾಕ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಸ್ಪೂನಲ್ಲಿ. ಒಂದು ದೊಡ್ಡ ಆಲೂಗೆಡ್ಡೆನ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀವಿ. ಇವಾಗ 1/2 ಸ್ಪೂನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ರುಬ್ಬಿಟ್ಟಿರೋ ಮಸಾಲಾನ ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಜಾರಲ್ಲಿ ಸ್ವಲ್ಪ ಮಸಾಲ ಇದೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಅದಕ್ಕೆ ಹಾಕ್ತೀನಿ. ಇವಾಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಿದ್ದೀವಿ. ನಿಮಗೆ ಎಷ್ಟು ಗಟ್ಟಿ ಬೇಕೋ ಸಾಂಬಾರು ಅಷ್ಟು ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಸಾಂಬಾರು ಕುದೀತಾ ಇದೆ ನೋಡಿ. ಇವಾಗ ಇದಕ್ಕೆ ಕಾಳು ಹಾಕ್ಕೊಳ್ತೀವಿ. ಓಕೆ, ಇವಾಗ ಕಾಳು ಹಾಕಿದ್ದೀವಿ. ಈಗ ಕಾಳನ್ನು ಬೇಯಿಸ್ಕೊಳ್ಬೇಕು. ಇದಕ್ಕೆ ನೀವು ಬೇಕಾದರೆ ಬದನೆಕಾಯಿನೂ ಹಾಕ್ಕೊಳ್ಬೋದು, ಬಟ್ ಇಲ್ಲಿ ನಮ್ಮ ಮನೇಲಿ ಯಾರೂ ಬದನೆಕಾಯಿ ತಿನ್ನಲ್ಲ, ಅದಕ್ಕೆ ನಾವು ಹಾಕ್ಕೊಂಡಿಲ್ಲ, ಹಾಗೆ ಮಾಡ್ತಾಯಿದ್ದೀವಿ. ಇವಾಗ ಈ ಕಾಳನ್ನು ನಾವು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಇದಾದರೆ ಆಯಿತು ಸಾಂಬಾರು. ಓಕೆ, ಇವಾಗ ಸಾಂಬಾರು ರೆಡಿಯಾಗಿದೆ. ಹೇಗಿದೆ ಅಂತ ಟ್ರೈ ಮಾಡಿ ನೋಡೋಣ. ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀವಿ. ಪರಿಮಳ ಸಕ್ಕತ್ತಾಗಿದೆ ಅಲ್ವಾ? ಅಂತಿದೆ. ಇವಾಗ ಸಾಂಬಾರು ರೆಡಿಯಾಗಿದೆ. ಇದನ್ನು ನೀವು ದೋಸೆ ಜೊತೆ, ಮುದ್ದೆ ಜೊತೆ, ಇಡ್ಲಿ ಜೊತೆ ಎಲ್ಲ ಟ್ರೈ ಮಾಡ್ಬೋದು. ಇವಾಗ ನಾವು ಅನ್ನದ ಜೊತೆಗೆ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀವಿ. ನಾನು ಮತ್ತು ಅಮ್ಮ ಟ್ರೈ ಮಾಡಿಬಿಟ್ಟು ಹೇಳ್ತೀವಿ. ಇವಾಗ ಇದು ಹೆಂಗಿದೆ ಅಂತ ನೋಡಿ ಟ್ರೈ ಮಾಡಿ. ವಾಸನೆಲೇ ಹೇಳ್ಬಿಡ್ಬೋದು ಹೆಂಗಿದೆ ಅಂತ. ಸೂಪರ್ ಆಗಿದೆ. ಇನ್ನು ಸೂಪರ್ 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 ಡೂಪರ್. ಅರ್ಜುನಿಗೆ ಸ್ವಲ್ಪ ಕೊಡ್ತೀನಿ ತಡಿ. ನಮ್ಮ ರೆಸಿಪಿ ಚಾನಲಲ್ಲಿ ಫಸ್ಟ್ ಟೈಮ್ ಅರ್ಜುನ್ ಬಂದಿದೆ. ಸಕ್ಕತ್ತಾಗಿದೆ. ಇಡ್ಲಿ ಜೊತೆ ಎಲ್ಲ ಇನ್ನೂ ಸೂಪರ್ ಆಗಿರುತ್ತೆ, ದೋಸೆ ಜೊತೆ ಎಲ್ಲ, ಚಪಾತಿ ಜೊತೆನೂ ಸಕ್ಕತ್ತಾಗಿದೆ. ದೇವರಾಣೆಗೂ ಸುಳ್ಳು ಹೇಳ್ತೀರಾ? ಸೂಪರ್. ಈ ಥರ ನಿಜವಾಗ್ಲೂ ಮಾಡ್ಕೊಂಡು ತಿನ್ಬಿಟ್ರೆ, ನೀವು ಯಾರಿಗಾರ ಕೊಟ್ಬಿಟ್ರೆ ಮಾತ್ರ
ನಿಮ್ಮ ಹತ್ರ ರೆಸಿಪಿನ ಪಕ್ಕ ಕೇಳ್ತಾರೆ, ರೆಸಿಪಿ ಹೆಂಗ್ ಮಾಡಿದ್ರಿ, ಸಾಂಬಾರ್ ಹೆಂಗ್ ಮಾಡಿದ್ರಿ ಏನು ಅಂತ ರೆಸಿಪಿನ ಕೇಳಿ ಮತ್ತೆ ಅವ್ರು ಮಾಡ್ಕೊಂಡು ತಿಂತಾರೆ ಪಕ್ಕ. ಸೂಪರ್ ಆಗಿದೆ. ಸಕ್ಕದಾಯ್ತು ಕಣಮ್ಮ, ನಿಜವಾಗ್ಲೂ ಸಕ್ಕದಾಗಿ ಮಾಡಿದೀನಿ. ಅಲ್ವಾ? ನಿಜವಾಗ್ಲೂ ಈ ತರ ಒಳ್ಳೊಳ್ಳೆ ರೆಸಿಪೀಸ್ ನಿಮ್ಗೆ ಬೇಕು ಅಂತ ಅಂದ್ರೆ ಈ ಇವ್ರ ಚಾನಲ್ನ ವೆಂಕಿ ಪೂಜಾ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಆಗಾಗ ನಾನು ಬಂದು ಹೋಗ್ತಾ ಇರ್ತೀನಿ. ಓಕೆ, ಇದೇನಾಯ್ತು ಅಂತ ನೋಡ್ಬೇಕು ಅಂದ್ರೆ ನಮ್ಮ ವ್ಲಾಗ್ ಚಾನಲ್ಗೆ ಬನ್ನಿ, ಹೇಳ್ತೀನಿ. ಸೊ ಓಕೆ, ಇನ್ನು ನೀವು ಎಂಟ್ ಮಾಡಿ. ಅದೇ ಇಲ್ಲಿಗೆ ಇವತ್ತಿಂದು ರೆಸಿಪಿನ ಫಿನಿಶ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆ ರೆಸಿಪಿನ ತೋರಿಸ್ತೀವಿ. ಇದನ್ನು ನೀವು ಟ್ರೈ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಾಂಬಾರ್ ರೆಸಿಪಿ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ.